ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಲಂಡನ್ ಟು ಎಡಿನ್ಬರ್ಗ್ಗೆ. ಸೊ ಅದನ್ನು ಎಡಿನ್ಬ್ರಾ ಅಂತ ಬೇರೆ ಬೇರೆ ಥರ ಕರೀತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಎಡಿನ್ಬರ್ಗ್ ಅಂತ ಕರಿತೀನಿ, ಅಥವಾ ಜಿ ಸೈಲೆಂಟು ಆಗಿರ್ಬೋದು. ಸೊ ಅದೆಲ್ಲ ಪಕ್ಕಕ್ಕಿಡಿ. ಇವಾಗ ನಾವು ಹೋಗ್ತಾ ಇದ್ದೀವಿ ಎಡಿನ್ಬರ್ಗ್ಗೆ. ನಾವು ಲಂಡನ್ನಿಂದ ಹೋಗ್ತಾ ಇರೋದು ಫ್ಲೈಟಲ್ಲಿ. ಸೊ ಏರ್ಪೋರ್ಟಿಗೆ ಹೋಗೋಕ್ಕೆ, ಅಂದರೆ ನಾವೆಲ್ಲಿ Airbnb ಮಾಡಿದ್ವಿ ಅಲ್ಲಿಂದ ಏರ್ಪೋರ್ಟಿಗೆ ಹೋಗೋಕ್ಕೆ ನಮಗೆ 2.5 hours ಆಗುತ್ತೆ. ಸೊ ನಾವು ಯಾವ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಬೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಐ ನೋ ಐ ಆಮ್ ಫೀಲಿಂಗ್ ವೆರಿ ರಿಚ್ ಇನ್ ಬೆನ್ಸ್. ಅಲ್ಲೆಲ್ಲ ಹೆಂಗೆ ಗೊತ್ತಾ, ಟೆಸ್ಲಾ, ಬೆನ್ಸ್ ಇದೆಲ್ಲ ಈ ಥರ ಕ್ಯಾಬ್ಗಳು, ಅವೆಲ್ಲ ಏನು ಜಿಜಿಮಿ ಕಾರ್ಗಳಲ್ಲಿ. ಸೊ ತುಂಬ ಖುಷಿ ಆಯಿತು. ಅಲ್ಲಿಂದ ಹೋಗಿ ಚೆಕಿನೆಲ್ಲ ಮುಗಿಸ್ಕೊಂಡ್ವಿ. ಸೊ ಚೆಕಿನಲ್ಲೆಲ್ಲ ಫುಲ್ ಬಿಗ್ ಬ್ಲೆಂಡರ್ ಆಗೋಯ್ತು. ದೊಡ್ಡ ದೊಡ್ಡ ಬಾಟಲ್ಸ್ ಎಲ್ಲ ತೆಗೆದು ಎಸಿತಾಯಿದ್ರು. 100 ml ಒಳಗಡೆನೇ ಇರಬೇಕು ಯಾವ ಬಾಟಲ್ ಆದ್ರೂ. ನಮ್ಮ ಇಂಡಿಯಾದಿಂದ ನಮಗೇನು ಅಷ್ಟು ಸ್ಟ್ರಿಕ್ಟಾಗಿ ಚೆಕ್ ಮಾಡಿಲ್ಲ, ಬಟ್ ಇಲ್ಲಿ ತುಂಬ ಚೆಕ್ ಮಾಡಿಬಿಟ್ಬಿಟ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಲ್ಯಾಂಡ್ ಆದ್ವಿ ಎಡಿನ್ಬರ್ಗಲ್ಲಿ. ಸೊ ಅಲ್ಲಿಂದ ಇಳಿತಿದ್ದಂಗೆ ನೆಕ್ಸ್ಟ್ ಪಕ್ಕದಲ್ಲೇ ಬಸ್ ಸ್ಟೇಷನ್ ಇತ್ತು. ನಾವು ಇಂಡಿಯನ್ಸ್ ಅಲ್ವಾ, ನಮ್ಗೆ ಅಲ್ಲಿಂದ ಅಲ್ಲಿಗೆಲ್ಲ ಹೋಗೋಕ್ಕೆ ಕ್ಯಾಬ್ಸ್ ಎಂಥ ಫೇರ್ ಕ್ಯಾಬ್ದು ಎಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅಂದರೆ ಅಷ್ಟೆಲ್ಲ ಕೊಡೋಕ್ಕೆ ನಮಗೆ ಹೊಟ್ಟೆಲ್ಲ ಉರಿಯುತ್ತೆ. ಸೊ ನಾವು ಅದಕ್ಕೆ ಏನು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಬಸ್ ಸ್ಟೇಷನ್ಗೆ ಹೋದ್ವಿ. ಬಸ್ಸಲ್ಲಿ ಹತ್ಕೊಂಡು ಹೋಗ್ಬಿಟ್ಟು ನಾವು ಎಲ್ಲಿ ಬುಕ್ ಮಾಡಿದ್ವಿ, ನಮ್ಮ ಹಾಸ್ಟೆಲ್ ಬುಕ್ ಮಾಡಿದ್ವಿ. ಈ ಸಲ ಇಲ್ಲಿ ನಾವು 3 ಜನ ಇದ್ದಿದ್ದು, ಹಾಗಾಗಿ ಇಲ್ಲ Airbnb ಮಾಡ್ಬೋದಿತ್ತು. ಜಾಸ್ತಿ ಜನ ಇದ್ದಿದ್ರೆ ಹಾಸ್ಟೆಲ್ ಬುಕ್ ಮಾಡಿಕೊಂಡು ಬಸ್ಸಿಂದ ಇಳ್ಕೊಂಡು ನಡ್ಕೊಂಡು ಹೋಗಿ ರೂಮ್ ಸೇರ್ಕೊಂಡ್ವಿ. ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ಮತ್ತೆ ನಾವು ಹೊರಟ್ವಿ. ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಟ್ರೈ ಮಾಡೋಣ, ಹೆಂಗಿರುತ್ತೆ ಎಡಿನ್ಬರ್ಗಲ್ಲಿ. ಇದು ಆ್ಯಕ್ಚುಲಿ ಸ್ಕಾಟ್ಲ್ಯಾಂಡಲ್ಲಿರೋದು ಎಡಿನ್ಬರ್ಗ್, ಓಕೆನಾ. ಸೊ ಇಲ್ಲೆಲ್ಲ ಸ್ನ್ಯಾಕ್ಸ್ ಏನಿರುತ್ತೆ ಅಂತ ಟ್ರೈ ಮಾಡೋಕ್ಕೆ ಹೊರಟ್ವಿ. ಈ ಸಿಟಿ ಅಂತೂ ಎಡಿನ್ಬರ್ಗ್ ಇಸ್ ಬ್ಯೂಟಿಫುಲ್ ಸಿಟಿ ಆಯಿತಾ. ನಂಗೆ ಲಂಡನ್ಗಿಂತ ಎಡಿನ್ಬರ್ಗ್ಗೆ ಜಾಸ್ತಿ ಇಷ್ಟ ಆಯಿತು. ಎಲ್ಲಾದರೂ ಚಾನ್ಸ್ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಒಂದಿನ ಇಲ್ಲಿ ಹೋಗ್ಬಿಟ್ಟು ಸೆಟಲ್ ಡೌನ್ ಆಗೋಕ್ಕೆ ತುಂಬ ಇಷ್ಟಪಡ್ತೀನಿ. ಐ ಡೋಂಟ್ ನೋ, ಬಟ್ ಐ ಲವ್ಡ್ ಇಟ್. ಎಲ್ಲರಿಗೂ ಇಷ್ಟ ಆಯಿತು, ನನಗೆ ಮಾತ್ರ ಅಲ್ಲ. ಆ ಸ್ಟ್ರೀಟ್ಸು, ಆ ಆರ್ಕಿಟೆಕ್ಚರು, ಒಂಥರ ಆ ವೆದರು ಎಲ್ಲನೂ ಸಖತ್ತಾಗಿತ್ತು. ಅಲ್ಲಿಂದ ನಾವು ಸೀದಾ ಹೋದ್ವಿ ಬಂದು ಶಾಪ್ಗೆ. ಅಂದರೆ ಈ ಶಾಪ್ ಅಂದರೆ ಹೆಂಗೆ ಗೊತ್ತಾ, ನಿಮ್ಗೆ ಚಾಟ್ ಸ್ಟ್ರೀಟ್ ಇರುತ್ತಲ್ಲ ಬೆಂಗಳೂರಲ್ಲೆಲ್ಲ, ಆ ಥರ ಇಲ್ಲಿ ಒಂದು ಚಾಟ್ ಮಾಲ್ ಥರ ನಿಮಗೆ ಪಕ್ಕ ತುಂಬ ಕೌಂಟ್ರ್ ಇರುತ್ತೆ. ಸೊ ಆ ಕೌಂಟ್ರಲ್ಲೆಲ್ಲ ಡಿಫ್ರೆಂಟ್ ಫುಡ್ ಇರುತ್ತೆ. ನೀವು ಏನು ಬೇಕು ಅಂತ ಅದನ್ನು ಆರ್ಡ್ರ್ ಮಾಡಿ ತೊಗೊಬೋದು. ಆ್ಯಂಡ್ ಒಂದು ಕಾಮನ್ ನಿಮಗೆ ಸಿಟ್ಟಿಂಗ್ ಏರಿಯಾ ಇರುತ್ತೆ. ಹೇಗಂದರೆ ಡೈನಿಂಗ್ ಟೇಬಲ್ ಅರೇಂಜ್ ಮಾಡಿರ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಯಾವ ಟೇಬಲಲ್ಲಿ ಕೂತ್ಕೊಂಡಿರ್ತೀರ ಆ ಟೇಬಲಿಗೆ ಆರ್ಡರ್ ತಂದು ಕೊಡ್ತಾರೆ. ಸೊ ನಾವು ಫಸ್ಟ್ ಏನು ಮಾಡಿದ್ವಿ, ಎಲ್ಲ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡ್ವಿ ಯಾವ್ಯಾವ ಕೌಂಟ್ರಲ್ಲಿ ಏನೇನು ಫುಡ್ ಇದೆ ಅಂತ. ನಾವು ಎಲ್ಲರೂ ಸ್ವಲ್ಪ ಫುಡ್ಡಿ ಆಗಿರೋದ್ರಿಂದ ನಮಗೆ ಏನಾದರೂ ಚೀಸಿ ತಿನ್ನೋಣ. ಬಿಕಾಸ್ ಈ ಫಾರಿನ್ ಕಂಟ್ರೀಸಲ್ಲಿ ನಿಮಗೆ ತುಂಬ ಟೇಸ್ಟಿ ಅನ್ಸೋದು ಚೀಸ್ ಅಂತ. ಅದು ಬಿಟ್ಟರೆ ಇನ್ನು ಯಾವುದಕ್ಕೂ ಅವ್ರ ಕಂಟ್ರಿ ಫುಡ್ಡು ನಮ್ಮ ಕಂಟ್ರಿ ಫುಡ್ನ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಸೊ ನಾವೊಂದು ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಫಸ್ಟು ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ. ಬಟ್ ಪ್ಲೇನ್ ಫ್ರೆಂಚ್ ಫ್ರೈಸ್ ಅಲ್ಲ, ಲೋಡೆಡ್ ಏನೋ ಚೀಸ್ ಹೇಳಿದ್ರಪ್ಪ, ಯಾವುದೋ ಒಂದು ಚೀಸಿಂದು ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ. ಆ್ಯಂಡ್ ದೆನ್ ಅದಾದಮೇಲೆ ಸ್ವಲ್ಪ ಬರ್ಗರ್ ತೊಗೊಂಡ್ವಿ. ಇನ್ನೇನೋ ಒಂದು ಪೊಟ್ಯಾಟೋದೇ ಒಂದು ತೊಗೊಂಡ್ವಿ. ಮತ್ತು ಇನ್ನೊಂದು ಏನಂದರೆ ನಾವು ಹೊರಗಡೆ ಹೋದಾಗ ನಾನ್ ವೆಜ್ನ ಪ್ರಿಫರ್ ಮಾಡಿದ್ರು, ಚಿಕನ್ ಒಂದೇ ತಿನ್ನೋದು. ಚಿಕನ್ ವಿಂಗ್ಸ್ ತೊಗೊಂಡ್ವಿ. ಆ್ಯಂಡ್ ಸಮ್ ಕುಕ್ಕೀಸ್ ತೊಗೊಂಡ್ವಿ, ಐಸ್ ಕ್ರೀಮ್ಸ್ ತೊಗೊಂಡ್ವಿ. ನಾನು ಈ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಅಂದರೆ ನಾನು ಆವಾಗ ಬ್ಲಾಗ್ ಏನೂ ಮಾಡ್ತಿರ್ಲಿಲ್ಲ ಅಲ್ಲ, ಬರೀ ರೀಲ್ ಅಷ್ಟೇ ಮಾಡ್ತಾಯಿದ್ದೆ. ಎಲ್ಲ ಚಿಕ್ಕ ಬಿಟ್ಸು ಫೋಟೋಸ್ ಅಷ್ಟೇ ತೊಗೊಂಡಿದ್ದೆ. ಇವಾಗ ಹಳೇದು ಏನೇನಿದೆ ಗ್ಯಾಲ್ರಿ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ಹಿಂಗಿರುತ್ತೆ ಟೇಬಲ್, ಸಿಟ್ಟಿಂಗ್ ಏರಿಯಾ ಎಲ್ಲ ಹಿಂಗಿರುತ್ತೆ. ಅಲ್ಲೇ ಹೊರಗಡೆ ನಮಗೊಂದು ಪಪ್ಪಿ ಇತ್ತು, ಇಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿತ್ತು. ಅವರು ಓನರ್ ಹತ್ರ ಫೋಟೋ ತೊಗೋಬೋದು, ಅದಕ್ಕೆ ಫೋಟೋ ತೊಗೋಬೋದು, ಬಟ್ ಡೋಂಟ್ ಟಚ್ ಅಂತ ಹೇಳಿದ್ರು. ಸೊ ಹಂಗಾಗಿ ಟಚ್ ಮಾಡಿರಲಿಲ್ಲ, ಹಂಗೆ ನೋಡಿ ಮಾತಾಡಿಸಿ ಅಲ್ಲಿಂದ ನಾವು ನೆಕ್ಸ್ಟು ಹೊರಟ್ವಿ ಒಂದು ಪಾರ್ಟಿ ಏರಿಯಾಗೆ. ಅದಕ್ಕಿಂತ ಮೊದಲು ನಾವೇನೇನೆಲ್ಲ ತಿಂದ್ವಿ ಅಂತ ನಾನು ತೋರಿಸ್ತೀನಿ ಬನ್ನಿ. ಇದು ನಾವು ಹೋಗಿರೋ ಒಂದು ಪ್ಲೇಸ್. ಈ ಪ್ಲೇಸ್ ನಂಗೆ ನೇಮೆಲ್ಲ ನಿಜವಾಗ್ಲೂ ನೆನಪಿಲ್ಲ. ನಾನು ರಾಂಗ್ ಇನ್ಫಾರ್ಮೇಷನ್ ಕೊಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ನೀವು ಎಡಿನ್ಬರ್ಗ್ ಹೋದರೆ ಇದು ಒಂದೇ ಪ್ಲೇಸ್ ಇರೋದು. ನಿಮ್ಗೆ ಚಾಟ್ ಸ್ಟ್ರೀಟ್ ಅಥವಾ ಚಾಟ್ ಟ್ರೈ ಮಾಡಬೇಕು ಅಂದರೆ ಎಲ್ಲರೂ ನಿಮ್ಗೆ ಇಲ್ಲಿಗೆ ಕಳಿಸ್ತಾರೆ. ಸೊ ದಿಸ್ ಇಸ್ ವಾಟ್ ವಿ ಆರ್ಡರ್ಡ್. ನೆಕ್ಸ್ಟ್ ಸ್ಟಾಪ್ ಬಂದು ನಮ್ಮದು ಸ್ಕಾಟಿಷ್ ಡ್ಯಾನ್ಸ್ ಆ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಡ್ಯಾನ್ಸ್ ಮಾಡ್ಬೋದು. ಆ್ಯಂಡ್ ದೆನ್ ವಿ ಕ್ಯಾನ್ ಇವನ್ ವಾಚ್ ಅದರ್ಸ್ ಡ್ಯಾನ್ಸಿಂಗ್ ಆಯಿತಾ.
ಅಲ್ಲಿ ಒಂದು ಸ್ಪೆಷಲ್ಲಾಗಿ ಅಕಾರ್ಡಿಯನ್ ಅಂತ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲಿ ಪ್ಲೇ ಮಾಡ್ತಾರೆ ಮ್ಯೂಸಿಕ್ನ. ಅದು ಸ್ಕಾಟಿಷ್ ಡ್ಯಾನ್ಸ್ ಅಂತಲೇ ಹೇಳ್ತಾರೆ ಅದಕ್ಕೆ. ಸೊ ಅದರಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಎಲ್ಲರೂ ಅಂದರೆ ನೀವು ಸ್ಟ್ರೇಂಜರ್ಸ್ ಜೊತೆ ಎಲ್ಲ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೋದು. ಆ ಥರ ಒಂದು ಡ್ಯಾನ್ಸ್ ಫ್ಲೋರಿಗೆ ಹೋಗಿದ್ವಿ, ಹಾಸ್ಟೆಲ್ ಕಡೆಯಿಂದ ಹೋಗಿದ್ವಿ. ಸೊ ಡ್ಯಾನ್ಸೆಲ್ಲ ಮುಗಿಸ್ಕೊಂಡು ವಾಪಸ್ ಹಾಸ್ಟೆಲ್ಗೆ ಬಂದ್ವಿ. ದಿಸ್ ಇಸ್ ಆರ್ ಹಾಸ್ಟೆಲ್. ರೂಮ್ದೆಲ್ಲ ನಾನು ತಗೊಳಕ್ಕೆ ಆಗಿಲ್ಲ. ರೂಮ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಇಟ್ ಈಸ್ ಜಸ್ಟ್ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಕಾಮನ್ ಆಗಿ ನಿಮಗೆ ಡೈನಿಂಗ್ ಏರಿಯಾ ಇರುತ್ತೆ, ಕಿಚನ್ ಇರುತ್ತೆ. ಕಿಚನಲ್ಲಿ ಎಲ್ಲ ಯುಟೆನ್ಸಿಲ್ಸ್ ಇರುತ್ತೆ. ನೀವೇ ಕುಕ್ ಮಾಡ್ಕೋಬೋದು. ನೀವೇನಾದರೂ ಹೊರಗಡೆಯಿಂದ ಗ್ರಾಸರಿ ತಂದ್ಕೊಂಡು ಅಡುಗೆನೂ ಇಲ್ಲೇ ಮಾಡ್ಕೋಬೋದು. ಮೋಸ್ಟ್ಲಿ ಎಲ್ಲ ಟ್ರಾವೆಲರ್ಸು ಬಂದು ಹಾಸ್ಟೆಲ್ ಸ್ಟೇ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ. ನಾಳೆ ಸಿಗೋಣ. ಬಾಯ್ ಬಾಯ್.